ನಮಸ್ಕಾರ ವೀಕ್ಷಕರೇ, ಇಂದಿನ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗಿಲ್ಲಿ ಅಭಿಮಾನಿಗಳಂತೂ ಈಗ ಬರೀ ಸಂತಸದ ವಾತಾವರಣ. ಹೌದು ಸ್ನೇಹಿತರೆ, ಇದನ್ನು ಒಂದು ಹುಟ್ಟು ಹಬ್ಬವನ್ನು ತುಂಬಾ ಒಂದು ಖುಷಿಯಿಂದ ಗ್ರ್ಯಾಂಡಿಂದ ಆಚರಿಸ್ತಾ ಇದ್ದಾರೆ. ಹಾಗೆ ಒಂದು ನಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ಒಂದು ನಟ ಈಗ ಒಂದು ನಾಯಕ ನಟನಾಗಿ ಒಂದು ಬೆಳ್ಳಿ ತೆರೆಗೆ ಒಂದು ಎಂಟ್ರಿಯನ್ನು ಕೊಡ್ತಿದ್ದಾರೆ. ಸೊ ಯಾವ ಮೂವಿ, ಸೊ ಇವರ ಒಂದು ಮೂವಿ ಬಗ್ಗೆ ಅಪ್ಡೇಟನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಬನ್ನಿ. ಸೊ ಹೀರೋಯಿನ್ ಯಾರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಇದೇ ಜೂನ್ 21 ಅಂದರೆ ಇವತ್ತು ಒಂದು ಗಿಲ್ಲಿಯವರ ಅಭಿಮಾನಿಗಳು ಡಬಲ್ ಸಂಭ್ರಮ ಕಾದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಗಿಲ್ಲಿಯವರ ಹುಟ್ಟುಹಬ್ಬ ಆದರೆ ಒಂದು ಕಡೆ, ಮತ್ತೊಂದು ಕಡೆ ಒಂದು ಪ್ರತಿಷ್ಠಿತ KVN ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ಅವರ ಚೊಚ್ಚಲ ಸಿನಿಮಾದ ಮುಹೂರ್ತ ಕೂಡ ಇದೇ ದಿನ ನೆರವೇರ್ತಾ ಇದೆ. ಈ ವಿಚಾರ ಕೇಳಿ ಪ್ರತಿಯೊಬ್ಬ ಗಿಲ್ಲಿ ಅಭಿಮಾನಿಗಳು ಕೂಡ ತುಂಬಾ ಒಂದು ಖುಷಿಯಾಗಿದ್ದಾರೆ, ತುಂಬಾ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ಗಿಲ್ಲಿಯವರು ಎಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಎಂದು ತಿಳಿಯಲು ಅಭಿಮಾನಿಗಳು ಕಾತರವಾಗಿ ಕುಳಿತಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅವರು ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಒಂದು ಆಗ್ತಾ ಇದೆ. ಸೊ ಯಾಕಪ್ಪ ಅಂತಂದರೆ ಗಿಲ್ಲಿ ಅಭಿಮಾನಿಗಳು ಅಷ್ಟೊಂದು ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಹಾಗಾಗಿ ಅಭಿಮಾನಿಗಳು ಈ ಮುಹೂರ್ತದ ದಿನಕ್ಕಾಗಿ ಬಹಳ ಕುತೂಹಲದಿಂದ ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇನ್ನು ನಾಯಕಿ ಯಾರು ಎಂಬ ಕುತೂಹಲ ಎಲ್ಲರಲ್ಲಿ ಇದೆ. ಇನ್ನು ತುಂಬಾ ಒಂದು ಖುಷಿ ಆಗುತ್ತೆ ಇವರ ಒಂದು ನಾಯಕಿಯ ಮಾಹಿತಿ ಬಗ್ಗೆ ನೋಡಬೇಕಂತಂದರೆ. ಸೊ ಒಂದು ನಾಯಕಿಯ ಮಾಹಿತಿಯನ್ನು ನಾನು ಕೊನೆಯಲ್ಲಿ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಹಾಗೆ ಗಿಲ್ಲಿ ನಟರು ಸಿನಿಮಾಗೆ ಬರ್ತಿದ್ದ ವಿಚಾರ ಜೊತೆಗೆ ಅವರ ಸಂಭಾವನೆಯ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಚರ್ಚೆ ನಡ್ತಾ ಇದೆ. ಸೊ ನಾಯಕರನ್ನಾಗಿ ನಡೆಸ್ತಾ ಇರ್ತಕ್ಕಂಥ ಗಿಲ್ಲಿ ಸೊ ಈ ಒಂದು ಚಿತ್ರಕ್ಕೆ ಎಷ್ಟು ಸಂಭಾವನೆಯನ್ನು ಪಡೆದಿದ್ದಾರೆ, ಎಷ್ಟು ಹಣವನ್ನು ಪಡೆದಿದ್ದಾರೆ ಈ ಒಂದು ಚಿತ್ರಕ್ಕೆ ಅನ್ನೋದು ತುಂಬಾ ಒಂದು ಕೇಳಿ ಬರ್ತಾ ಇದೆ. ಸೊ ಒಂದು ಬರೋಬ್ಬರಿ 1 ಕೋಟಿ ರೂಪಾಯಿಯನ್ನು ಸಂಭಾವನೆಯನ್ನು ಪಡೆದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಗಿಲ್ಲಿ ಅವರು ಈ ಒಂದು ಮೂವಿಯನ್ನು ಮಾಡೋದಕ್ಕೆ 1 ಕೋಟಿ ಹಣವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಒಂದು ನ್ಯೂಸ್ನಲ್ಲಿ ಕೇಳಿ ಬರ್ತಾ ಇದೆ. ಕೆಲವರು ಮೊದಲ ಸಿನಿಮಾಗೆ ಇಷ್ಟೊಂದು ಸಂಭಾವನೆ ಇದೆ ಎಂದು ಅಚ್ಚರಿ ಪಡ್ತಾ ಇದ್ರು. ಇನ್ನು ಕೆಲವರು ಗಿಲ್ಲಿಗೆ ಕೇವಲ ಈ ಒಂದು ಇವೆಂಟ್ ಅಟೆಂಡ್ ಮಾಡಿದ್ರೇ ಲಕ್ಷಾಂತರ ರೂಪಾಯಿ ಬರುತ್ತವೆ, ಅದರಿಂದ 1 ಕೋಟಿ ಎಂಬುದು ಅವರಿಗೆ ಇನ್ನೂ ಕಡಿಮೆ ಮಾತು ಎನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ನಿಜವಾಗ್ಲೂ ಅವರು ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎಂಬ ನಿಖರ ಮಾಹಿತಿ ಇನ್ನೂವರೆಗೂ ಕೂಡ ಎಲ್ಲೂ ಸಿಕ್ಕಿಲ್ಲ. ಇವೆಲ್ಲವೂ ಕೂಡ ಅಂತ್ಯಕಂತೆಗಳಾಗಿವೆ, ಅಂದರೆ ಒಂದು ಗಾಳಿ ಸುದ್ದಿಗಳಾಗಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಮುಹೂರ್ತ ನಡೆಯುವ ಸ್ಥಳ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. KVN ಪ್ರೊಡಕ್ಷನ್ ಅಲ್ಲಿ ತುಂಬಾ ಒಂದು ಚಿತ್ರದ ಮುಹೂರ್ತ ಎಲ್ಲಿ ನಡೆಯುತ್ತೆ ಗೊತ್ತಾ? ಬೆಂಗಳೂರಿನ ಪ್ರತಿಷ್ಠಿತ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಈ ಸಿನಿಮಾದ ಮುಹೂರ್ತ ಇಟ್ಟುಕೊಳ್ಳಲಾಗಿದೆ. ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನವಾಗಿದ್ದು ದರ್ಶನ್ ಹಾಗೂ ರಚಿತಾ ರಾಮ್ರವರ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಮಾಡ್ತಾರೆ. ಈಗ ಗಿಲ್ಲಿ ನಟರ ಚೊಚ್ಚಲ ಸಿನಿಮಾ ಕೂಡ ಇದೇ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿದ್ದು, ನೀವೇನಾದರೂ ಗಿಲ್ಲಿಯವರನ್ನ ಭೇಟಿ ಆಗಬೇಕು ಅಥವಾ ಮಾತನಾಡಿಸಬೇಕು ಅಂತ ನೋಡಿಕೊಂಡಿದ್ರೆ ಸೊ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅನ್ನೋದು ಒಂದು ತುಂಬ ಖುಷಿಯ ವಿಷಯ. ಇವರನ್ನು ಆ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಇವತ್ತು ಅವರನ್ನು ಭೇಟಿ ಆಗ್ಬೋದು ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಬೆಂಗಳೂರಿನ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿದ ನಂತರ ಗಿಲ್ಲಿ ಅವರು ತಮ್ಮ ಹುಟ್ಟೂರಿಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವ್ರನ್ನ ಊರಿನಲ್ಲಿ ಈಗಾಗಲೇ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಊರಲ್ಲೆಲ್ಲ ಒಂದು ಬ್ಯಾನರ್ಗಳನ್ನು ಕಟ್ಟಿ ಅವರ ಹುಟ್ಟುಹಬ್ಬವನ್ನು ತುಂಬಾ ಒಂದು ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಸೊ ಅಭಿಮಾನಿಗಳು ತುಂಬಾ ಒಂದು ಖುಷಿಯಿಂದ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇನ್ನು ಗಿಲ್ಲಿಯವರ ಮೊದಲ ಸಿನಿಮಾಗೆ ನಾಯಕ ನಟಿ ಯಾರು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ತುಂಬಾ ಕುತೂಹಲ ಇದೆ. ಸೊ ಗಿಲ್ಲಿಯವರ ಸಿನಿಮಾಗೆ ನಾಯಕ ನಟಿ ಯಾರು ಅಂತಕ್ಕಂಥದ್ದು. ಇನ್ನು ಗಿಲ್ಲಿಯವರ ಒಂದು ನಾಯಕ ನಟರಾಗಿ ಎಂಟ್ರಿ ಕೊಡುತ್ತಿರುವುದು ಪಕ್ಕಾ ಆಗಿದೆ. ಆದರೆ ಎಲ್ಲರೂ ತಲೆಯಲ್ಲಿ ಕಾಡ್ತಿರತಕ್ಕಂಥ ಮತ್ತೊಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಚಿತ್ರದ ನಾಯಕಿ ಯಾರು ಅನ್ನೋದು. ಗಿಲ್ಲಿ ನಟನಾಗಿ ಒಂದು ನಾಯಕಿ ಶ್ರೀಲೀಲಾ ಅವರು ಅಭಿನಯಿಸುತ್ತಾರಾ ಅಥವಾ ಕಾವ್ಯ ಅವರು ಅಭಿನಯಿಸುತ್ತಾರಾ? ಸೊ ಇದೆಲ್ಲದರ ಬಗ್ಗೆ ತುಂಬಾ ಚರ್ಚೆಗಳು ಮೂಡಿಬರ್ತಾ ಇವೆ. ಸೊ ಇದ್ರ ಬಗ್ಗೆ ಅಪ್ಡೇಟನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಸೊ ಒಂದು ಗಿಲ್ಲಿಯವರ ಈ ಒಂದು ಮೊದಲ ಸಿನಿಮಾ ಬಗ್ಗೆ ನಿಮಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.